ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗ 2:30ಕ್ಕೆ ಮುಂದೂಡಲಾಗಿತ್ತು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ಮತ್ತೆ ಆರಂಭ ಆಗಿದೆ. ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಮಧ್ಯಾಹ್ನಕ್ಕೂ ಮುಂಚೆ ಬಹಳಷ್ಟು ವ್ಯಾಲಿಡ್ ಪಾಯಿಂಟ್ಗಳನ್ನ ಅಲ್ಲಿ ವಕೀಲರು ತಿಳಿಸ್ತಾ ಹೋದ್ರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಗಿದೆ. ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಮಣಿಂದರ್ ಸಿಂಗ್ ಕೂಡ ಆ ಒಂದು ನಿವೇಶನದ ವ್ಯಾಲ್ಯೂ ಏನಿದೆ ಅದರ ಬಗ್ಗೆ ಬಹಳ ಮುಖ್ಯವಾಗಿ 3 ಪಾಯಿಂಟ್ಗಳನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಖರೀದಿ ಮಾಡಬೇಕಾದ್ರೆ ಇದ್ದಂತ ವ್ಯಾಲ್ಯೂ, ಅದಾದ್ಮೇಲೆ ಈಗಿನ ಸದ್ಯದ ಏನು ವ್ಯಾಲ್ಯೂ ಇದೆ, ಲ್ಯಾಂಡ್ ವ್ಯಾಲ್ಯೂ, ಇದೆಲ್ಲದರ ಬಗ್ಗೆ ಕೂಡ ಪ್ರಮುಖವಾದಂಥ ಅಂಶಗಳನ್ನ ಉಲ್ಲೇಖ ಮಾಡಲಾಯಿತು. ಇದೀಗ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಆರಂಭ. ಸೊ ಮೆಹ್ತಾ ವಾದದ ನಂತರ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ರು. ಮಣಿಂದರ್ ಸಿಂಗ್ ವಾದದಲ್ಲಿ ಬಹಳಷ್ಟು ವಿಚಾರಗಳು ಈಗಾಗಲೇ ನಾವು ತಿಳಿಸಿದ ಹಾಗೆ ಏನು ಮೆಹ್ತಾ ಅವರ ವಾದದಲ್ಲೂ ಕೂಡ ಏನು ಈ ಕ್ಯಾಬಿನೆಟ್ನ ಸಲಹೆ ಇದೆ, ಸೊ ಅದನ್ನ ಪ್ರಮುಖವಾಗಿ ಅದರ ಬೇಸ್ಡ್ ಆಗಿನೇ ಅನುಮತಿಯನ್ನು ಕೊಡುವಂತ ಒಂದು ಏನು ಅಧಿಕಾರ ಅಥವಾ ಹಾಗೇನೆ ಕೊಡಬೇಕು ಅನ್ನೋದು ಕೂಡ ಏನು ರಾಜ್ಯಪಾಲರಿಗಿಲ್ಲ, ಅವರ ವಿವೇಚನೆಗೆ ಬಿಟ್ಟಿದ್ದು ಈ ಏನು ಅನುಮತಿಯನ್ನು ಕೊಡುವಂಥದ್ದು ಏನಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಿಚಾರವನ್ನ ಮೆಹ್ತಾ ತಿಳಿಸಿದ್ರು. ಸೊ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗಿದೆ. ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿರೋದು. ಸೊ ಆರಂಭದಿಂದಲೂ ಕೂಡ ಒಂದಷ್ಟು ವಿಚಾರಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾನೆ ಬಂದಿದ್ರು. ಅದು ಕ್ಯಾಬಿನೆಟ್ನ ಸಲಹೆ ಇರ್ಬೋದು, ಹಾಗೇನೆ ಏನು ವಿವೇಚನೆಯನ್ನು ಬಳಸಬೇಕಾಗಿತ್ತು ರಾಜ್ಯಪಾಲರು, ಅದರ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು. ಇದೆಲ್ಲದರ ಜೊತೆಗೆ ಬೇರೆ ಕೇಸ್ಗಳು, ಕುಮಾರಸ್ವಾಮಿ ವಿರುದ್ಧದ ಕೇಸ್ ಇರ್ಬೋದು, ಶಶಿಕಲಾ ಜೊಲ್ಲೆ ಕೇಸ್ ಇರ್ಬೋದು, ಮುರುಗೇಶ್ ನಿರಾಣಿ, ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಗವರ್ನರ್ ಅವರು ವಿಶೇಷವಾಗಿ ಬಹಳ ಸೆಲೆಕ್ಟಿವ್ ಆಗಿ ಸಿದ್ದರಾಮಯ್ಯನವರ ವಿಚಾರವಾಗಿ ಅವರು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬೇರೆ ಕೇಸ್ಗಳಲ್ಲಿ ಅವರಿಗೆ ಅಂತ ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ಸಿದ್ದರಾಮಯ್ಯ ಅಂತ ಬಂದಾಗ ತರಾತುರಿಯಲ್ಲಿ ಆದೇಶವನ್ನು ನೀಡಲಾಗಿದೆ ಅಂತ. ಈಗ ಪ್ರಭುಲಿಂಗ ನಾವದಗಿ ಅವರಿಂದ ವಾದ ಆರಂಭ ಆಗ್ತಾ ಇದೆ. ಸೊ ಸದ್ಯಕ್ಕೆ ಸಿಗ್ತಿರುವಂಥ ಅಪ್ಡೇಟ್ ಇದು. ದೂರುದಾರ ಪ್ರದೀಪರ ಪ್ರಭುಲಿಂಗ ನಾವದಗಿ ಈಗ ವಾದ ಮಂಡನೆ ಆರಂಭ ಮಾಡ್ತಿದ್ದಾರೆ. ಸೊ ಹೈಕೋರ್ಟ್ನಲ್ಲಿ ಈ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಸಿಎಂ ಅವರ ಕಡೆಯಿಂದ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರದೀಪ್ 3 ದೂರು ಕೊಟ್ಟಂಥವ್ರು ಯಾರಿದ್ದಾರೆ 3. ಸೊ ಅದರಲ್ಲಿ ಪ್ರದೀಪ್ ಕೂಡ ಒಬ್ಬರು, ಅವರ ಪರವಾಗಿ ಪ್ರಭುಲಿಂಗ ನಾವದಗಿ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ನಾವು ಮೆಹ್ತಾ ಅವರ ವಾದವನ್ನು ಆಲಿಸಿದ್ವಿ, ಮಣಿಂದರ್ ಸಿಂಗ್ ಅವರ ವಾದ ಕೂಡ ನಾವು ಕೇಳಿದ್ವಿ. ಆದರೆ ಈಗ ಪ್ರಭುಲಿಂಗ ನಾವದಗಿ ಅವರ ಸರದಿ. ಸೊ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಈಗ ಯಾಕೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಸರಿ, ಜೊತೆಗೆ ಏನೇನಾಗಿದೆ, ದೂರುದಾರ ಪ್ರದೀಪ್ ಅವರು ಸಲ್ಲಿಸಿರುವಂಥ ದೂರಿನಲ್ಲಿರುವಂಥ ಅಂಶಗಳೇನು, ಸೊ ಆ ಮೂಲಕ ಸಿದ್ದರಾಮಯ್ಯ ಇಲ್ಲಿ ಅಥವಾ ಸಿದ್ದರಾಮಯ್ಯನವರ ಪ್ರಭಾವ ಈ ಕೇಸ್ನಲ್ಲಿ ಎಷ್ಟಿತ್ತು ಅನ್ನೋದನ್ನ ಈಗ ಪ್ರತಿಪಾದಿಸೋದಕ್ಕೆ, ವಾದ ಮಂಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆರಂಭ ಆಗ್ತಾ ಇದೆ. ನೀವೀಗ ನೋಡ್ತಿರೋ ಹಾಗೆ ಸಾಕಷ್ಟು ವಿಚಾರ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರ ಕಡೆಯಿಂದ ಬಂದಿದೆ. ಹಾಗೆ ಪ್ರಭುಲಿಂಗ ನಾವದಗಿ ಈಗ ವಾದ ಆರಂಭ ಮಾಡ್ತಿದ್ದಾರೆ. ಪ್ರದೀಪ್ ಅವರ ಪರವಾಗಿ ವಕೀಲರೇನಿದ್ದಾರೆ ಪ್ರಭುಲಿಂಗ ನಾವದಗಿ, ಅವರು ಕೂಡ ಸೀನಿಯರ್ ವಕೀಲರಲ್ಲೊಬ್ಬರು. ಸೊ ತಮ್ಮ ವಾದ ಮಂಡನೆ ಮುಂದುವರಿತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹೈಕೋರ್ಟ್ನಲ್ಲಿ ಈಗ ಮತ್ತೆ 2:30ಕ್ಕೆ ಏನು ಮುಂದೂಡಲಾಗಿತ್ತು, ಈಗ ವಿಚಾರಣೆ ಮತ್ತೆ ಆರಂಭ ಆಗ್ತಾ ಇದೆ. ಸೊ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟ ಹಾಗೆ ದೂರುದಾರ ಪ್ರದೀಪ್ ಕುಮಾರ್ ಪರವಾಗಿ ಈಗ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಮಾಡ್ತಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಸಿಎಂ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇನ್ನೂ ಯಾರೂ ಹೇಳಿಲ್ಲ. ಈ ಕೇಸ್ನಲ್ಲಿ ಸಿಎಂ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇನ್ನೂ ಯಾರೂ ಕೂಡ ಹೇಳಿಲ್ಲ. ಸಿಎಂ ಪಾತ್ರದ ಬಗ್ಗೆ ನೀವು ಉತ್ತರಿಸ್ತೀರಾ ಅಂತ ಕೂಡ ಪ್ರಭುಲಿಂಗ ನಾವದಗಿ ಈಗ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿಎಂ ಪಾತ್ರ ಏನು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ. ಆದರೆ ಪಾತ್ರ ಏನು ಅಂತ ನೀವಾದರೂ ಹೇಳುವಿರಾ ಅಂತ ಈಗ ಅಲ್ಲಿ ಕೇಳಲಾಗ್ತಾ ಇದೆ. ದೂರುದಾರ ಪ್ರದೀಪ್ ಕುಮಾರ್ ಪರ ಪ್ರಭುಲಿಂಗ ನಾವದಗಿ ಈಗ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಸಿಎಂ ಪಾತ್ರ ಏನು, ಈ ನಿವೇಶನ ಬದಲಿ ನಿವೇಶನ ಬಂತು, ಅದಾದ್ಮೇಲೆ ಗಿಫ್ಟ್ ಡೀಡ್ ಕೊಟ್ಟರು, ಇದೆಲ್ಲದರಲ್ಲಿ ಕೂಡ ಸಿದ್ದರಾಮಯ್ಯನವರ ಪಾತ್ರ ಏನು, ಸೊ ಸಿಎಂ ಪಾತ್ರದ ಬಗ್ಗೆ ನೀವು ಉತ್ತರಿಸ್ತೀರಾ. ಸೊ ಪ್ರಭುಲಿಂಗ ನಾವದಗಿ ಈಗ ವಾದ ಆರಂಭ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಸೊ ಒಂದೊಂದಾಗಿ ನಿಮಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ, ಏನೇನು ಅಲ್ಲಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ ಅದರ ಬಗ್ಗೆ. ಪ್ರದೀಪ್ ಕುಮಾರ್ ಪರ ಈಗ ಪ್ರಭುಲಿಂಗ ನಾವದಗಿ ವಾದ ಆರಂಭ ಮಾಡಿದ್ದಾರೆ. ಈಗ ಸಿಎಂ ಪಾತ್ರ ಏನು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಇನ್ನೂ ಏನು ಹೇಳಿಲ್ಲ. ಆದ್ರೆ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನೀವಾದ್ರೂ ಹೇಳುವಿರಾ ಅಂತ ಹೇಳಿ ಪ್ರದೀಪ್ ಅವರ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಆರಂಭ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಸಿಎಂ ಅವರ ಇನ್ಫ್ಲೂಯೆನ್ಸ್ ಬಗ್ಗೆ ಏನು ಮಾತನಾಡಲಾಗಿತ್ತಲ್ಲ, ಅವರೊಂದು ಒತ್ತಡ ಇತ್ತು, ಅವರ ಅಧಿಕಾರದ ವ್ಯಾಪ್ತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಪ್ರೆಷರ್ ಹಾಕಿದ್ದಾರೆ ಅಂತ. ಆದರೆ ಸಿಎಂ ಪಾತ್ರ ಏನು, ದೂರುದಾರ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಈಗ ಯಾರೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ.
ನೀವು ಹೇಳಿ ಪ್ರಭುಲಿಂಗ ನಾವದಗಿ ಅವರಿಗೆ ಸಿಎಂ ಅವರ ಪಾತ್ರ ಏನು, ಓವರ್ ಆಲ್ ಈ ಕೇಸ್ನಲ್ಲಿ ಏನು ಸಿಎಂ ಅವರ ಪಾತ್ರ ಏನಿದೆ ಅದನ್ನು ನೀವು ಹೇಳ್ಬೋದಾ ಅಂತ ಈಗ ಜಡ್ಜ್ ಕೇಳ್ತಿದ್ದಾರೆ ಪ್ರಭುಲಿಂಗ ನಾವದಗಿ ಅವ್ರನ್ನ. ದೂರುದಾರ ಪ್ರದೀಪ್ ಕುಮಾರ್ ಪರವಾಗಿ ನಾವದಗಿ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ಜಡ್ಜ್ ಅವರು ಈಗ ಕೇಳಿದ್ದಾರೆ.